Welcome back to iMode Learning. So in the last class we have very clearly told about the web portal, websites, clients, client side, server side, designing of portals, parts, features ಎಲ್ಲಾನು ನಾವು ಓದಿದ್ವಿ. ಸೊ ಈಗ ನಾವು ಬರೀ ಯಾವ ಥರ ವೆಬ್ ಪೋರ್ಟಲ್ ವರ್ಕ್ ಆಗುತ್ತೆ, ವೆಬ್ ಪೋರ್ಟಲ್ ಯಾವ ಥರ ಪಾರ್ಟ್ಸ್ ಇರಬೇಕು, ಫೀಚರ್ಸ್ ಯಾವುದು ಆ ಥರ ಮೇಲ್ ಮಾತ್ರನೇ ಓದಿದ್ವಿ. ಓಕೆ, ಸೊ ನಾವು ವಿಲ್ ಗೋನ ಸಿ ದ ಟೆಕ್ನಿಕಲ್ ಪಾರ್ಟ್ಸ್ ಅಂದರೆ ಯಾವ ಥರ ಅದು ವರ್ಕ್ ಆಗುತ್ತೆ. ಫಸ್ಟ್ ಒನ್, ಇದರಲ್ಲಿ ನಾವು ಹೇಳ್ದಂಗೆ HTTP, HTML, XML, CSS, HTTPS, JSON, ಜಾವಾಸ್ಕ್ರಿಪ್ಟ್ ಮತ್ತು ಜಾವಾ ಇಷ್ಟನ್ನು ಯೂಸ್ ಮಾಡ್ತೀವಿ ಫಾರ್ ದ ಪರ್ಪಸ್ ಆಫ್ ವೆಬ್ ಪೇಜಸ್ ಆರ್ ವೆಬ್ಸೈಟ್ ಆರ್ ವೆಬ್ ಪೋರ್ಟಲ್ ಆರ್ ಫಾರ್ ವೆಬ್ ಪೋರ್ಟಲ್. ಇದಕ್ಕೆ ನಾವು ಇಷ್ಟನ್ನು ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಒನ್ ವಿಲ್ ಸಿ HTTP. ನಾವು ಯಾವುದೇ ಒಂದು ವೆಬ್ಸೈಟ್ ಬರೆಯುವಾಗ ನೋಡಿರ್ತೀವಿ, ಏನು HTTP www.google.com ಇದೇ ಥರ ತಾನೇ ನಾವು ಬರೆಯೋದು. ಸೊ ದಿಸ್ ಈಸ್ ವಾಟ್ HTTP ಮೀನ್ಸ್. HTTP ಮೀನ್ಸ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಪ್ರೋಟೋಕಾಲ್ ಅಂತ ಅಂದರೆ ಸೆಟ್ ಆಫ್ ರೂಲ್ಸ್. ಸೊ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಅದರಲ್ಲಿ ಅದರದೇ ಆದಂಥ ಕೆಲವೊಂದು ಸೆಟ್ ಆಫ್ ರೂಲ್ಸ್ಗಳಿರ್ತವೆ, ಅದನ್ನು ನಾವು ಫಾಲೋ ಮಾಡಬೇಕು. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ HTTP ಅಂದರೆ ಇಟ್ ಈಸ್ ಎ ರೂಲ್ ದಟ್ ಈಸ್ ಯೂಸ್ಡ್ ಅಟ್ ದ ಟೈಮ್ ಆಫ್ ಗಿವಿಂಗ್ ಎನ್ URL ಅಂತ ಬರುತ್ತೆ. ಓಕೆ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ. URL ಅಂತ ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಸೊ ದಟ್ ಈಸ್ ವಾಟ್ URL ಮೀನ್ಸ್. URL ಮೀನ್ಸ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ನಿಮಗೆ ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಬೇಕಂದರೆ ಲಿಂಕ್. ನಿಮ್ಮ ಫ್ರೆಂಡ್ ಯಾವುದೋ ಫೋನ್ ಮಾಡ್ತಾನೆ, ಇದರಲ್ಲಿ ಇದ್ದಿದೆ ನೋಡೋ, ನೀವೇನಂತೀರ, ಲಿಂಕ್ ಕಳಿಸೋ ನನಗೆ ವಾಟ್ಸಪ್ಪಲ್ಲಿ. ಸೊ ಲಿಂಕ್ ಅಂತ ಅನ್ನೋದು ನಾವು ಲೋಕಲಲ್ಲಿ ಜನಗಳು ಇವಾಗ ಮಾತಾಡಲಿಕ್ಕೆ ಯೂಸ್ ಮಾಡ್ತಿರೋ ವರ್ಡು, ಬಟ್ ಟೆಕ್ನಿಕಲ್ ವರ್ಡ್ ಈಸ್ URL ಮೀನ್ಸ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಮೀನ್ಸ್ ಆ ಲಿಂಕ್ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಅದು ಓಪನ್ ಆಗುತ್ತೆ. ಸೊ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್, ಅದು ಯಾವುದೋ ಒಂದು ಪೇಜಲ್ಲಿ ಏನೋ ಒಂದಿದೆ, ಅದನ್ನ ನೀನು ನೋಡಬೇಕು. ಈ ಲಿಂಕ್ ಇಲ್ಲಿ ಅಮುಕ್ ತಕ್ಷಣ ಅದಲ್ಲಿ ಓಪನ್ ಆಗುತ್ತೆ. ಸೊ ಅಲ್ಲಿರುವಂಥ ರಿಸೋರ್ಸ್ನ ಲೊಕೇಟ್ ಅಂದರೆ ಅದು ಎಲ್ಲಿದೆ ನಿಂಗೆ ಗೊತ್ತಿಲ್ಲ, ಈ ಲಿಂಕಿಂದನೇ ನೀನು ಅಲ್ಲಿಗೆ ಹೋಗಬೇಕು. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆ್ಯಸ್ ರಿಸೋರ್ಸ್ ಲೊಕೇಟರ್. ಇದು ಎಲ್ಲಿದೆ ಲೊಕೇಶನ್ ಅಂತ ಈ URL ಹೇಳುತ್ತೆ. ಸೊ ಈಗ ನೀವೇನೋ ಒಂದು ಬರೀತೀರ, www.gmail.inbox. ಸೊ ಏನೇನೋ ಡಾಟ್ ಅಂತ ಇರುತ್ತೆ. ಇದೇನಿದೆ, ಈ ಎಂಟೈರ್ ಇಷ್ಟು ಉದ್ದುದ್ದು ಲಿಂಕ್, ನಿಮ್ಮ ಕನ್ನಡ ಭಾಷೆಯಲ್ಲಿ ಲಿಂಕ್, ಅದಕ್ಕೆ ನಾವು URL ಅಂತ ಕರಿತೀವಿ. ಸೊ HTTP ಅನ್ನೋದು ಇಟ್ ಈಸ್ ಫಸ್ಟ್ ರೂಲ್. ಇಟ್ ಈಸ್ ಎ ಫಸ್ಟ್ ರೂಲ್ ದಟ್ ಎವ್ರಿ ಒನ್ ಆಫ್ ಅಸ್ ಶುಡ್ ಮೇಂಟೈನ್. ಅದರದ್ದು ಫುಲ್ ಫಾರ್ಮ್ ಬಂದು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಟು ಟ್ರಾನ್ಸ್ಫರ್ ದ ಡೇಟಾ. ಈಗ http.www.google.com ಅಲ್ಲಿ ಯಾವುದೋ ಒಂದು ಡೇಟಾ ಬರಬೇಕಾಗಿರುತ್ತೆ. ಸೊ ಆವಾಗ ನಾವು ಅದನ್ನು ಟೆಕ್ಸ್ಟ್ ಟ್ರಾನ್ಸ್ಫರ್, ಇಲ್ಲೇ ಇದೆ ನೋಡಿ, ಟೆಕ್ಸ್ಟ್ ಅಂತ ಅಂದರೆ ನಿಮ್ಮ ಡೇಟಾ, ಟೆಕ್ಸ್ಟ್ ಅಂದರೆ ಆಲ್ಫಾಬೆಟ್ಸ್ ಅಂತ ಅಂದರೆ ನಿಮ್ಮ ಡೇಟಾ, ಅದು ಟ್ರಾನ್ಸ್ಫರ್ ಆಗೋದಕ್ಕೆ ನಾವು HTTPನ ಯೂಸ್ ಮಾಡ್ತೀವಿ.
So HTTP means hypertext transfer protocol, which is used for the purpose of transfer of data or the transfer of text. So that is why we're going to be using HTTP. The full form ಬಂದು hypertext transfer protocol. Which protocol will be used for the purpose of data transfer, text transfer ಅಂತ ಕ್ವಶನ್ ಕೇಳ್ತೇನೆ. ಆವಾಗ you have to write HTTP. ಇಲ್ಲಿ ಇನ್ನೊಂದು ಬರುತ್ತೆ ನೋಡಿ, HTTP ಮತ್ತು HTTPS. HTTP ಆ್ಯಂಡ್ HTTPS ಅಂತ ಅಂದ್ಬಿಟ್ಟು ಇನ್ನೊಂದು ಬರುತ್ತೆ, ಅದು ಬಂದು HTTP, HTTPS. Hypertext Transfer Protocol. ಸೇಮ್ ಅದೇ hypertext transfer protocol. ಎಸ್ ಅಂತ ಅಂದರೆ ಸೆಕ್ಯೂರ್. hypertext transfer protocol ಸೆಕ್ಯೂರ್. ಇಲ್ಲಿ ಎನ್ಕ್ರಿಪ್ಷನ್ ಮತ್ತು ಡಿಕ್ರಿಪ್ಷನ್. ಎನ್ಕ್ರಿಪ್ಷನ್ ಮತ್ತು ಡಿಕ್ರಿಪ್ಷನ್ ಸೆಕ್ಯೂರ್. ಸೊ hypertext transfer protocol ಅಂದರೆ ಇಟ್ ಈಸ್ ಅ protocol which is used for data transfer. hypertext transfer protocol ವಿತ್ ಸೆಕ್ಯೂರಿಟಿ. ನೀನು ಅದಕ್ಕೆ ಸೆಕ್ಯೂರಿಟಿ ಕೊಡಬೇಕು. ಇದೇ ಸೇಮ್ ಡಿಫ್ರೆನ್ಸ್. ಎಸ್, ಸೆಕ್ಯೂರಿಟಿ ಕೊಡಬೇಕು. ಸೆಕ್ಯೂರಿಟಿ ಹೆಂಗೆ ಕೊಡ್ತೀಯಾ ಅಂದರೆ, ಈಗ ನಾನು ಯಾವುದೋ ಒಂದು ನಿಮಗೆ ದುಡ್ಡು ಕೊಡ್ತೀನಿ, ದುಡ್ಡು ಹಿಂಗೆ ಕೈಯಲ್ಲಿ ನೋಟ್ ಇಟ್ಕೊಂಡು ಹೋಗ್ತೀರಾ, ದಟ್ ಈಸ್ HTTP. ಅದನ್ನು ನಾನು ಎನ್ವೆಲಪ್ ಕವರ್ ಒಳಗೆ ಹಾಕಿ ಅದನ್ನು ಹಿಂಗೆ ಫೋಲ್ಡ್ ಮಾಡಿ ಫೆವಿಕಲ್ ಹಾಕ್ಬಿಟ್ಟು ಕೊಡ್ತೀನಿ, ನೀನು ಎನ್ವೆಲಪ್ನ ತೊಗೊಂಡು ಹೋಗ್ತೀಯ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ HTTP ಆ್ಯಂಡ್ ಎನ್ವೆಲಪಲ್ಲಿ ತೊಗೊಂಡು ಹೋಗೋದು HTTPS. ಸೊ ವಾಟ್ ಈಸ್ ಮೆಂಟ್ ಬೈ ದಿಸ್ ಎನ್ಕ್ರಿಪ್ಷನ್ ಆ್ಯಂಡ್ ಡಿಕ್ರಿಪ್ಷನ್? ಇನ್ ದ HTTP, data will be transferred by encryption. Data will be transferred by encryption. ಎನ್ಕ್ರಿಪ್ಷನ್ ಆಗಿ ಮಾಡುತ್ತೆ. ವೈ ಅಂತ ಅಂದರೆ ಸೆಕ್ಯೂರ್. HTTPS ಅಲ್ಲಿ ಸೆಕ್ಯೂರಿಟಿ ಹೇಗೆ ಕೊಡ್ತೀರಾ ಅಂತ ಕೇಳ್ತಾನೆ. ಹೌ ಸೆಕ್ಯೂರಿಟಿ ವಿಲ್ ಬಿ ಪ್ರೊವೈಡೆಡ್ ಇನ್ ದ HTTPS. ಹೌ ಇಟ್ ವಿಲ್ ಬಿ ಗಿವನ್ ಅಂತ ಅಂದರೆ, the security will be given by data encryption. What is meant by encryption? Your original data will be converted to an unreadable format and that will be sent. ಅದು ಯಾರು ಮಧ್ಯದಲ್ಲಿ ಡೇಟಾ ಲಾಸ್ ಆದರೂ ಅಥವಾ ಡೇಟಾ ಎಲ್ಲರೂ ಹ್ಯಾಕ್ ಆಯಿತು ಅಂತಂದ್ರೂ ಯಾರಿಗೂ ಎನ್ಕ್ರಿಪ್ಟೆಡ್ ಡೇಟಾ ಏನು ಅಂತ ಗೊತ್ತಾಗಲ್ಲ. ಡೇಟಾ ಸಿಗುತ್ತೆ, ಬಟ್ ಅದು ಏನಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ರಿಸೀವ್ ಮಾಡ್ಕೊಂಡಾದ್ಮೇಲೆ ಡಿಕ್ರಿಪ್ಷನ್ ಅಂದರೆ ಅನ್ರೀಡಬಲ್ ಫಾರ್ಮ್ಯಾಟ್ ಡೇಟಾ ವಿಲ್ ಬಿ ಕನ್ವರ್ಟೆಡ್ ಬ್ಯಾಕ್ ಟು ಅವರ್ readable format. Unreadable form of data will be converted back to readable format. So this is called as HTTP and this is called as HTTPS. ಎಸ್ ಅಂದರೆ ಸೆಕ್ಯೂರ್. ನಮ್ಮ ಡೇಟಾ ಏನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವೋ ಅದಕ್ಕೆ ಸೆಕ್ಯೂರಿಟಿ ಕೊಡುತ್ತೆ. ಹೇಗೆ ಕೊಡುತ್ತೆ ಅಂದರೆ, ಡೇಟಾ ವಿಲ್ ಬಿ ಎನ್ಕ್ರಿಪ್ಟೆಡ್ ಬಿಫೋರ್ ದ ಟ್ರಾನ್ಸ್ಫರ್. ಇಟ್ ವಿಲ್ ಗೋನ ಟ್ರಾನ್ಸ್ಫರ್ ದ ಡೇಟಾ ವಿತ್ ಅ ಎನ್ಕ್ರಿಪ್ಷನ್. Once it is received, the data will be decrypted. So that is what HTTP and HTTPS. Okay, very important protocol. Which protocol is used for the purpose of security ಅಂತ 4 ಆಪ್ಷನ್ ಕೊಡ್ತಾನೆ. ಅಲ್ಲಿ HTTPನೂ ಕೊಟ್ಟಿರ್ತಾನೆ, TPS ಕೊಟ್ಟಿರ್ತಾನೆ, ಆಮೇಲೆ ಇನ್ನೊಂದು 2 ಕೊಟ್ಟಿರ್ತಾನೆ. ಸೊ ಅವಾಗ ನೀವು HTTPS. ಸೊ ದಿಸ್ ಇಸ್ ಹೌ ದ ಕ್ವಶನ್ ವಿಲ್ ಗೋನ ಬಿ ಕಮಿಂಗ್ ಫಾರ್. ಓಕೆ ನೋಡಿ, HTTP, HTTPS ಅರ್ಥ ಆಯ್ತಾ? ಈಗ ವೆರಿ ಇಂಪಾರ್ಟೆಂಟ್ ವಿಲ್ ಕಮ್ ಫಾರ್ HTML.
ಆಮೇಲೆ ಇದಕ್ಕಿಂತ ಮುಂಚೆ ದೆರ್ ಈಸ್ ಸಮ್ HTTP ಕೋಡ್ಸ್, ಅದನ್ನು ವಿಲ್ ಸಿ ನಾವು. ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, HTTP ಕೋಡ್ಸ್ ಏನಕ್ಕೆ? ಸ್ಟೇಟಸ್ ಕೋಡ್. ಇಟ್ ವಿಲ್ ಬಿ ಗಿವಿಂಗ್ ಅ ಸ್ಟೇಟಸ್ ಕೋಡ್. ಇದನ್ನು ಯು ಕ್ಯಾನ್ ಜಸ್ಟ್ write it down. 200. So this is for request successful. 201. Then fully created. Then 301. Permanently moved. HTTP ಕೋಡ್ಸ್ ಆರ್ ಸ್ಟೇಟಸ್ ಕೋಡ್. ಇದು ಬಂದು ತುಂಬ ಇಂಪಾರ್ಟೆಂಟ್. ಒಂದು HTTP ಮೀನ್ಸ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಏನದು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್? ನಾನು ಹೇಳಿದೆ, ಇಟ್ ಈಸ್ ಅ ಪ್ರೋಟೋಕಾಲ್ ವಿಚ್ ಈಸ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಟ್ರಾನ್ಸ್ಫರ್ ಆಫ್ ಡೇಟಾ ಅಥವಾ ಟೆಕ್ಸ್ಟ್ನ ನಾವು ಟ್ರಾನ್ಸ್ಫರ್ ಮಾಡಲಿಕ್ಕೆ. ಅದು ದಟ್ ಮೈಟ್ ಬಿ ಫ್ರಮ್ ಕ್ಲೈಂಟ್ ಟು ಸರ್ವರ್ ಆರ್ ಸರ್ವರ್ ಟು ಕ್ಲೈಂಟ್. ಇದನ್ನು ನಾವು ಯೂಸ್ ಮಾಡ್ತಿರುವಾಗ ಯಾವ್ದಾದ್ರು ಒಂದು ಕೋಡ್ ಡಿಸ್ಪ್ಲೇ ಆದರೆ, ಐ ವಿಲ್ ಎಕ್ಸ್ಪ್ಲೇನ್ ಯು ದ ಕೋಡ್ ಯಾವ್ದಾದ್ರು ಡಿಸ್ಪ್ಲೇ. ಏನು? HTTP 200 ಅಂತ ನಿಮ್ಗೇನಾದರೂ ಡಿಸ್ಪ್ಲೇ ಆಯಿತು ಅಂದರೆ ಇಟ್ ಮೀನ್ಸ್ ವಾಟ್ ಎವರ್ ಯು ಹ್ಯಾವ್ ರಿಕ್ವೆಸ್ಟೆಡ್ that will be successful. Whatever, ಈಗ ನೀನು ಕ್ಲೈಂಟ್ ಏನೋ ರಿಕ್ವೆಸ್ಟ್ ಮಾಡಿದ್ದೆ, ಅದು ಸರ್ವರ್ಗೆ ಹೋಯ್ತು. ಸೊ ದಟ್ ವಿಲ್ ಬಿ ರಿಕ್ವೆಸ್ಟೆಡ್. ಸೊ ಅದೇನಾಯಿತು? ಸಕ್ಸಸ್ಫುಲ್ ಆಗಿ ರಿಕ್ವೆಸ್ಟು ಅಕ್ಸೆಪ್ಟ್ ಆಗಿದೆ. ನೆಕ್ಸ್ಟ್ 201 ಅಂತ ಅಂದರೆ ದಟ್ ಇಂಡಿಕೇಟ್ಸ್ ಯುವರ್ ರಿಸೋರ್ಸ್ ಸಕ್ಸಸ್ಫುಲಿ ಕ್ರಿಯೇಟೆಡ್. ಅಂದರೆ ನೀನೇನಾದ್ರು ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ಅದು ಕ್ರಿಯೇಟ್ ಆಯಿತು. 301 ಅಂತ ಅಂದರೆ ಡೇಟಾ ಟ್ರಾನ್ಸ್ಫರ್ ಅಂತ ಅಂದರೆ ಏನು? ಮೂವಿಂಗ್ಗೆ ನಾವು ಟ್ರಾನ್ಸ್ಫರ್ ಅಂತ ಕರಿತೀವಿ. ಮೀನ್ಸ್ ಯುವರ್ ಡೇಟಾ ಈಸ್ ಪರ್ಮನೆಂಟಾಗಿ ಮೂವ್ ಆಗೋಯ್ತು ಇಲ್ಲಿಂದ ಅಲ್ಲಿಗೆ. 302 ಅಂದರೆ ಟೆಂಪರರಿಲಿ ಮೂವ್ಡ್, ಇಟ್ ಈಸ್ ರೀಡೈರೆಕ್ಟೆಡ್.
ಟೆಂಪ್ರವರಿಯಾಗಿ ಮೂವ್ ಆಗಿದೆ, ರೀಡೈರೆಕ್ಷನ್ ಆಗಿದೆ, ಮತ್ತೆ ತಿರ್ಗಾ ಇಟ್ ವಿಲ್ ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ನೆಕ್ಸ್ಟ್ 400 ಅಂತ ಅಂದರೆ ಇನ್ವ್ಯಾಲಿಡ್ ರಿಕ್ವೆಸ್ಟ್. ನಿನ್ನ ರಿಕ್ವೆಸ್ಟ್ ನೀನು ಏನು ರಿಕ್ವೆಸ್ಟ್ ಮಾಡಿದೆಯಾ ಅದು ವ್ಯಾಲಿಡ್ ಆಗಿಲ್ಲ. ವಾಟ್ ಎವರ್ ಯು ಹ್ಯಾವ್ ರಿಕ್ವೆಸ್ಟೆಡ್ ಫಾರ್ ದ ಸರ್ವಿಸ್ ಆರ್ ಫಾರ್ ದ ಡೇಟಾ, ನೀನು ಯಾವುದಕ್ಕಾದ್ರೂ ಏನಾದ್ರೂ ರಿಕ್ವೆಸ್ಟ್ ಮಾಡು. ವಾಟ್ ಎವರ್ ಯು ಹ್ಯಾವ್ ಬೀನ್ ರಿಕ್ವೆಸ್ಟೆಡ್ ದಟ್ ಈಸ್ ಆ್ಯಂಡ್ ಇನ್ವ್ಯಾಲಿಡ್ ರಿಕ್ವೆಸ್ಟ್. ಮತ್ತು 401 ಅಂತ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ವಾಟ್ ಎವರ್ ಯು ಹ್ಯಾವ್ ರಿಕ್ವೆಸ್ಟೆಡ್ ದಟ್ ಈಸ್ ಅನ್ಆಥರೈಸ್ಡ್ ಅಂತ ಅಂದರೆ ನಿನಗೆ ಅದನ್ನು ಆಥರೈಸ್ ಮಾಡೋ ರೈಟ್ಸ್ ಇಲ್ಲ, ಅದನ್ನು ನೀನು ಕೇಳೋ ಡೇಟಾ ಇದೆ, ಅವ್ರ ಹತ್ರ ಡೇಟಾ ಇದೆ, ನೀನು ರಿಕ್ವೆಸ್ಟ್ ಮಾಡಿದೆ, ಬಟ್ ನಿನಗೆ ಅದು ಕೊಡೋಕ್ಕಾಗಲ್ಲ. ಯು ಡೋಂಟ್ ಹ್ಯಾವ್ ರೈಟ್ಸ್ ಫಾರ್ ದ್ಯಾಟ್. ಅನ್ಆಥರೈಸ್ಡ್ ಆಕ್ಸೆಸ್ ಅಂತ ಕರಿತೀವಲ್ಲ ಅದು. ನೆಕ್ಸ್ಟ್ 403, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಮೋಸ್ಟ್ ಆಫ್ ದ ಟೈಮ್ ಯಾವಾಗಲೂ ಬರ್ತಾ ಇರುತ್ತೆ. ಯಾವುದೋ ಒಂದು ಪೋರ್ಟಲ್ ಓಪನ್ ಮಾಡ್ತೀರಾ, HTTP 403 ಫೋರ್ಬಿಡನ್ ಅಂತ ಫುಲ್ ಕಂಪ್ಯೂಟ್ರ್ ವೈಟ್ ಸ್ಕ್ರೀನಲ್ಲಿ ಬಂದ್ಬಿಡುತ್ತೆ ಡಿಸ್ಪ್ಲೇ, ಅದರಲ್ಲಿ ಬ್ಲ್ಯಾಕಲ್ಲಿ ದೊಡ್ಡದಾಗಿ ತೋರಿಸ್ತಾ ಇರುತ್ತೆ ಫಾರ್ಬಿಡನ್. ಅಂದರೆ ಅದೇನಾಗುತ್ತೆ, ರೆಫ್ಯೂಸ್. ನೀನು ಕರೆಕ್ಟಾಗೇ ಕಳಿಸಿದ್ಯಾ, ಬಟ್ ಅದು ನಿಮ್ಮದು ರೆಫ್ಯೂಸ್ ಮಾಡಿ ರಿಟರ್ನ್ ಕಳಿಸಿದೆ. ಅಂದರೆ ಈ ರಿಕ್ವೆಸ್ಟ್ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಇದನ್ನು ನಾನು ಮಾಡಲ್ಲ, ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬೀನ್ ರೆಫ್ಯೂಸ್ಡ್. ಸೊ ದಟ್ ಈಸ್ ದ ಥಿಂಗ್. ನೆಕ್ಸ್ಟ್ 404, ನೀನೇನೋ ರಿಕ್ವೆಸ್ಟ್ ಮಾಡಿರ್ತೀಯ, ಅದನ್ನು ಅವ್ರು ಅಕ್ಸೆಪ್ಟು ಮಾಡ್ಕೊಂಡಿರ್ತಾರೆ. ವಾಟ್ ಎವರ್ ಯು ಹ್ಯಾವ್ ರಿಕ್ವೆಸ್ಟೆಡ್ ದಟ್ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಆಲ್ಸೋ. ಬಟ್ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ದಟ್ ಡೇಟಾ ವಿಚ್ ಯು ಹ್ಯಾವ್ ರಿಕ್ವೆಸ್ಟೆಡ್ ಫಾರ್ ಈಸ್ ನಾಟ್ ಫೌಂಡ್. ಅಲ್ಲಿ ಇರಲ್ಲ, ಡೇಟಾ ಬೇಸಲ್ಲಿ ಇರಲ್ಲ. ಸೊ ದ ಡೇಟಾ ವಿಚ್ ಯು ಹ್ಯಾವ್ ರಿಕ್ವೆಸ್ಟೆಡ್ ಈಸ್ ನಾಟ್ ಫೌಂಡ್. ನೆಕ್ಸ್ಟ್ 500, ಸರ್ವರ್ ಎರರ್. ನೀನು ರಿಕ್ವೆಸ್ಟ್ ಮಾಡ್ತಾ ಇರ್ತೀಯ, ಹೋಗ್ತಾ ಇರುತ್ತೆ, ಬಟ್ ಸರ್ವರಲ್ಲಿ ಏನೋ ಎರರ್. ನಾನು ಹೇಳಿದೆ ಸರ್ವರ್ ಯಾವಾಗ ಡೌನ್ ಆಗುತ್ತೆ, ಸರ್ವರ್ ಯಾವಾಗ ಸ್ಲೋ ಆಗುತ್ತೆ, ಸರ್ವರ್ ಡೌನ್ ಅಂದರೆ ಏನು, ಸ್ಲೋ ಅಂದರೆ ಏನು, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ. ಸೊ 500 ಅಂತ ಅಂದರೆ ಇಂಟರ್ನಲ್ ಸರ್ವರ್ ಎರರ್. 503 ಅಂತ ಅಂದರೆ ಸರ್ವೀಸ್ ಅನ್ಅವೈಲೇಬಲ್. ಅಂದರೆ ನೀನು ಏನು ರಿಕ್ವೆಸ್ಟ್ ಮಾಡಿರ್ತೀಯ ಈ ಪರ್ಟಿಕ್ಯುಲರ್ ಟೈಮ್ಗೆ ಅದು ಸರ್ವೀಸ್ ಮಾಡ್ತಾ ಇಲ್ಲ, ಈ ಪರ್ಟಿಕ್ಯುಲರ್ ಟೈಮಲ್ಲಿ ದ ಸರ್ವೀಸ್ ಈಸ್ ನಾಟ್ ಬೀಯಿಂಗ್ ಪ್ರೊವೈಡೆಡ್. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ HTTP codes. Hypertext Transfer Protocol is a protocol which is used for data transfer, ಆ ಡೇಟಾ ಟ್ರಾನ್ಸ್ಫರಲ್ಲಿ ಈ ಕೋಡ್ಸ್ಗಳು ಇಟ್ ವಿಲ್ ಗಿವ್ ಡಿಫ್ರೆಂಟ್ ಸ್ಟೇಟಸ್. 200 ಅಂದರೆ ಏನು ಸ್ಟೇಟಸ್ಸು, 201 ಅಂತ ಅಂದರೆ ಏನು ಸ್ಟೇಟಸ್ಸು, 301 ಅಂತ ಅಂದರೆ ಏನು ಸ್ಟೇಟಸ್ಸು, 302 ಅಂದರೆ ಏನು, ಪ್ರತಿಯೊಂದು ನಂಬರ್ಗಳಿಗೂ ಅದರದ್ದೇ ಆದಂಥ ಡಿಫ್ರೆಂಟ್ ರಿಸಲ್ಟ್ಸ್ ಇರುತ್ತೆ. ಸೊ ನಿಮಗೆ ಗೊತ್ತಿರ್ಬೋದು ಈಗ ಯಾವ ಥರ ಇದು ಇಲ್ಲಿ ನಿಮಗೆ ಕ್ವಶನ್ಸು ಬರುತ್ತೆ. ಆಬ್ವಿಯಸ್ಲಿ ವಾಟ್ ಡಸ್ ದ ಸ್ಟೇಟಸ್ ಕೋಡ್ HTTP 404 ಮೀನ್ಸ್, ಆರ್ ಇಫ್ ಯುವರ್ ರಿಕ್ವೆಸ್ಟ್ ಈಸ್ ನಾಟ್ ಫೌಂಡ್, ವಾಟ್ ಈಸ್ ದ ಕೋಡ್ ಫಾರ್ ಇಟ್? 201, 40, 400, 404. ಯಾವ್ದು ಸೆಲೆಕ್ಟ್ ಮಾಡ್ತೀರಾ? 404. ಈ ಥರ ನಿಮಗೆ ನಾನು ಬರೀ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಈ ಥರ ಯಾವುದ್ರಲ್ಲಿ ಬೇಕಾದ್ರೂ ನಿಮಗೆ ಕ್ವಶನ್ಸು ಅರೈಸ್ ಆಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ HTTP codes. ಈಗ HTTP ಆಯಿತು, HTTPS ಆಯಿತು, HTML, XML ಮತ್ತು CSS. ಈಗ ವಿಲ್ ಗೋ ಫಾರ್ ಅವರ್ ಮೇನ್ ಟಾಪಿಕ್ HTMLಗೆ ಇವಾಗ ಹೋಗೋಣ.
ನೋಡಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ HTML, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಸಾರಿ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, HTML. ಸೊ ದಿಸ್ ಈಸ್ ಅ ಲ್ಯಾಂಗ್ವೇಜ್ ಬೈ ಯೂಸಿಂಗ್ ವಿಚ್ ವಿ ರೈಟ್ ಯುವರ್ ವೆಬ್ ಪೇಜಸ್. ಈಗ ನಾನು ಹೇಳ್ತಾನೆ ಬಂದೆ, ವೆಬ್ ಪೇಜ್, ಕಲೆಕ್ಷನ್ಸ್ ಆಫ್ ವೆಬ್ ಪೇಜಸ್, ವೆಬ್ ಪೋರ್ಟಲ್, ಅದೆಲ್ಲನೂ ಯಾವ ಥರ ಇರಬೇಕು, ಅದ್ರ ಪಾರ್ಟ್ಸ್ ಯಾವುದು, ಎಲ್ಲನೂ ಫೀಚರ್ಸ್ ಏನೇನು ಅದೆಲ್ಲನೂ ನಾವು ಹೇಳಿದ್ವಿ. ಬಟ್ ಅದನ್ನು ಕ್ರಿಯೇಟ್ ಮಾಡೋದು ಹೇಗೆ, ಅದನ್ನು ಬರೆಯೋದು ಹೇಗೆ, ಅದು ಯಾವ ಲ್ಯಾಂಗ್ವೇಜಲ್ಲಿ ಬರೀತೀವಿ. ಸೊ ದ್ಯಾಟ್ will be done by hypertext markup language, which we're gonna call it as HTML, which we're gonna be calling it as HTML. ಈ HTML ಲ್ಯಾಂಗ್ವೇಜು ಯಾವ ಥರ ವರ್ಕ್ ಆಗುತ್ತೆ ಅಂತ ಅಂದರೆ, HTML ಲ್ಯಾಂಗ್ವೇಜ್ ವಿಲ್ ವರ್ಕ್ ಬೇಸ್ಡ್ ಆನ್ ಟ್ಯಾಗ್ ಅಂತ ಕರಿತೀವಿ. ಪ್ರತಿಯೊಂದು ಆಪರೇಷನ್ ಏನೇ ಬರೀಬೇಕು, ಏನೇ ತೆಗೆದಾಕಬೇಕು, ಏನೇ ಒಂದು ಆಪ್ಷನ್ ಇರಬೇಕು ಅಂತಂದರೂ ಅದಕ್ಕೆ ಟ್ಯಾಗ್ ಇರಬೇಕು, HTML ಟ್ಯಾಗ್. ದೇರ್ ಈಸ್ 2 types of ಟ್ಯಾಗ್. ಪ್ರತಿಯೊಂದು ಆಪ್ಷನ್ಗೂ 2 types ಇದೆ. ಒಂದು ಓಪನ್ ಟ್ಯಾಗ್, ಅನದರ್ ಒನ್ ಈಸ್ ಕ್ಲೋಸಿಂಗ್ ಟ್ಯಾಗ್. ಒನ್ ಈಸ್ ಓಪನ್ ಟ್ಯಾಗ್ ಆ್ಯಂಡ್ ಅನದರ್ ಒನ್ ಈಸ್ ಕ್ಲೋಸಿಂಗ್ ಟ್ಯಾಗ್. ಓಪನ್ ಟ್ಯಾಗು ಈ ಥರ ಇರುತ್ತೆ, ಕ್ಲೋಸಿಂಗ್ ಟ್ಯಾಗು / ಬಂದು ಈ ಥರ ಇರುತ್ತೆ. ನೋಡಿ ಇಲ್ಲಿ HTML ಅಂತ ಟ್ಯಾಗ್ ಬರೆದಿದ್ದೀನಿ, ಇದು ಓಪನ್. ಇಲ್ಲಿ ನೋಡಿ / ಹಾಕಿ HTML ಅಂತ ಬರೆದಿದ್ದೀನಿ, / ಹಾಕಿ HTML ಅಂತ ಬರೆದಿದ್ದೀನಿ. ದಟ್ ಈಸ್ ಕಾಲ್ಡ್ ಆಸ್ ಕ್ಲೋಸಿಂಗ್ ಟ್ಯಾಗ್. ದಟ್ ಈಸ್ ಕಾಲ್ಡ್ ಆಸ್ ಕ್ಲೋಸಿಂಗ್ ಟ್ಯಾಗ್. ಈಗ ಇಲ್ಲಿ ನೋಡಿ, ನಾನು ಇದೊಂದು ವೆಬ್ ಪೇಜ್ ಸುಮ್ಮನೆ ಬರೆದಿದ್ದೀನಿ, ಹಲೋ ಐ ಮೋಡ್ ಅಂತ ಬರೆದಿದ್ದೀನಿ, ಹಲೋ ಐ ಮೋಡ್. ಸೊ ಈಗ ಹಾಯ್ ಹೌ ಆರ್ ಯು ಅಂತ ಬರ್ದಿದ್ದೀನಿ. ಆಮೇಲೆ ಆ ರಿಟರ್ನ್ ಆಸ್ ಗುಡ್ ಮಾರ್ನಿಂಗ್. ಆ ಗುಡ್ ಮಾರ್ನಿಂಗ್ ಅನ್ನೋದು ಇಲ್ಲಿಂದ ಹಿಂಗೆ ಮೂವ್ ಆಗ್ತಾ ಇರುತ್ತೆ, ಈ ಕಡೆಯಿಂದ ಸುಮ್ಮನೆ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ, ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ. ನೀವು ನೋಡಿರ್ತೀರ, ಅದರ ವೆಬ್ ಪೇಜ್ಗೆ ಹೋದರೆ ನೀವು ನೋಟಿಫಿಕೇಶನ್ ಅಂತ ಹಿಂಗೆ ಬಂದು ಹಿಂಗೆ ಹೋಗ್ತಾ ಇರುತ್ತೆ, ಹಿಂಗೆ ಬಂದು ಹಿಂಗೆ ಹೋಗ್ತಾ ಇರುತ್ತೆ. ದಟ್ ಈಸ್ ದ ಥಿಂಗ್. ಇಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ, ನೆಕ್ಸ್ಟ್ ಅಮ್ಕಿದ್ರೆ ಇದೇ ಥರ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ, ಬ್ಯಾಕ್ ಅಮ್ಕಿದ್ರೆ ಇದೇ ಥರ ಇನ್ನೊಂದು ಪ್ರೀವಿಯಸ್ ಪೇಜ್ಗೆ ಹೋಗುತ್ತೆ. ಸೊ ಈ ಥರ ಹೆಂಗೆ ಬೇಕಾದ್ರೂ ನಾನು ಡಿಸೈನ್ ಮಾಡ್ಬೋದು. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಡ್ಸ್ ಫಾರ್ ದಿಸ್. ಆಲ್ವೇಸ್ ಫಸ್ಟ್ ಟ್ಯಾಗ್ ವಿಲ್ ಬಿ HTML ಟ್ಯಾಗ್. ಫಸ್ಟ್ ಟ್ಯಾಗ್ ವಿಲ್ ಬಿ HTML ಆ್ಯಂಡ್ ಲಾಸ್ಟ್ ಟ್ಯಾಗ್ ವಿಲ್ ಬಿ HTML ಟ್ಯಾಗ್ ಓಪನ್ ಮಾಡ್ತೀವಿ. HTML ಟ್ಯಾಗ್ನ ಓಪನ್ ಮಾಡಿ ಆದಮೇಲಿಂದ ದೆನ್ ವಿ ಗೋನ ರೈಟ್ ಹೆಡ್. ನಿನಗೆ ಏನು ಬೇಕೋ ಹೆಡ್ಡಿಂಗ್ ಬರ್ಕೋತೀಯ. ಇಲ್ಲಿ ಯು ವಿಲ್ ಬಿ ರೈಟಿಂಗ್ ಯುವರ್ ಹೆಡ್ಡಿಂಗ್ಸ್ ವಾಟ್ ಎವರ್ ಯು ವಾಂಟ್. ನೆಕ್ಸ್ಟ್ ಕ್ಲೋಸ್ ಯು ವಿಲ್ ಬಿ ಕ್ಲೋಸಿಂಗ್ ದಟ್. ಹೆಡ್ಡಿಂಗ್ ಆಯಿತು. ನಿನಗೆ ಯಾವ್ದಾದ್ರು ಒಂದು ಟೈಟ್ಲ್ ಬೇಕು ಅಂದರೆ ಯು ವಿಲ್ ರೈಟ್ ದ ಟೈಟಲ್, ದೆನ್ ಟೈಟಲ್ ಕ್ಲೋಸ್. ಟೈಟಲ್ಲು ಮುಗೀತು, ಅದಕ್ಕೆ ಇರುವಂಥ ಚಾಪ್ಟರ್ ಹೆಡ್ಡಿಂಗ್ ಏನಾದರೂ. ನೆಕ್ಸ್ಟ್ ನೀನು ಏನು ಕಂಟೆಂಟ್ ಬರೀಬೇಕೋ ದಟ್ ವಿಲ್ ಬಿ ರಿಟರ್ನ್ ಇನ್ಸೈಡ್ ಎ ಬಾಡಿ ಟ್ಯಾಗ್. ನೀನು ಏನೇನೇನೇನು ಒಳಗಡೆ ಬರೀತೀಯ ಅದೆಲ್ಲ ಬರೆದು ಲಾಸ್ಟಲ್ಲಿ ಯು ವಿಲ್ ಕ್ಲೋಸ್. ಸೊ ನಿನ್ನ ಬಾಡಿ ಆಫ್ ಅ ಪ್ರೋಗ್ರಾಮ್, ಬಾಡಿ ಆಫ್ ಅ ನಿನ್ನ ವೆಬ್ ಪೇಜಸ್ ಫಿನಿಶ್. ಸೊ HTML ಟ್ಯಾಗ್ ಇಸ್ ದ ಫಸ್ಟ್ ಟ್ಯಾಗ್. ಹೆಡ್ ಟ್ಯಾಗ್ ಈಸ್ ಫಾರ್ ಮೆನ್ಷನಿಂಗ್ ದ ಹೆಡ್ಡಿಂಗ್. ದೆನ್ ಟೈಟಲ್, ನೀನು ಅದಕ್ಕೆ ಯಾವುದಾದ್ರೂ ಒಂದು ಟೈಟಲ್ ಕೊಡಬೇಕು ಅಂತಂದರೆ ಯು ವಿಲ್ ಬಿ ಗಿವಿಂಗ್ ಟೈಟಲ್. ಬಾಡಿ ಅಂದರೆ ಆ್ಯಕ್ಚುಯಲ್ ಪಾರ್ಟ್. ನೀನು ಏನೇ ಬರೆದ್ರು ಇದು ಪ್ರೀ ಡಿಫೈನ್ಡ್, ಇದು ಫಿಕ್ಸ್ಡು, ಇದು ಫಿಕ್ಸ್ಡ್ ಇರುತ್ತೆ, ಇದು ಫಿಕ್ಸ್ಡ್ ಇರುತ್ತೆ, ಇದು ಫಿಕ್ಸ್ಡ್ ಇರುತ್ತೆ. ಸೊ ಇದು ಏನಿರುತ್ತಲ್ಲ ಇದರೊಳಗಡೆ ಬರೀಬೋದು. ಆ್ಯಂಡ್ ಇದರಲ್ಲಿ 6 ಟೈಪ್ಸ್ ಆಫ್ ಹೆಡ್ಡಿಂಗ್ ಬರುತ್ತೆ. H1, ದೆನ್ ಕ್ಲೋಸ್ H1, H2, H3, H4, H6 ಇಲ್ಲಿ ತನಕನೂ ಇರುತ್ತೆ. H2 ಓಪನ್, H2 ಕ್ಲೋಸ್, H3 ಓಪನ್. ದೀಸ್ ಆರ್ ದ 6 ಡಿಫ್ರೆಂಟ್ ಹೆಡ್ಡಿಂಗ್ ಟ್ಯಾಗ್ಸ್. ಹೆಡ್ಡಿಂಗ್ ಟ್ಯಾಗ್ಸ್ ಯಾವುದು ಅಂತ ಕೇಳ್ತಾನೆ ನಿಮಗೆ, ಹೆಡ್ಡಿಂಗ್ ಟ್ಯಾಗ್ಸ್ ಯಾವುದು ಅಂತ. ಸೊ H1 to H1, H6 to H6. H1 is the highest size. H1 I mode ಅಂತ ಬರೆದ್ರೆ it will gonna print like this in a bigger way. I mode ಅಂತ ಹಿಂಗೆ ಬರುತ್ತೆ. ನಾನೇನಾದ್ರು H6 I mode ಅಂತ ಕೊಟ್ಟರೆ ಅದು ಬರೀ I mode. ಸೊ ಇದ್ರ ಮಧ್ಯ ಆ ಸೈಜು ವೇರಿ ಆಗ್ತಾ ಬರುತ್ತೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಇನ್ನೊಂದು ಟ್ಯಾಗ್ ಏನು ಅಂತ ಅಂದರೆ ಯು ಕ್ಯಾನ್ ಏಬಲ್ ಟು ಯೂಸ್. ಸೊ ದಿಸ್ ಈಸ್ ಒನ್, ಆ್ಯಂಡ್ ಯು ಕ್ಯಾನ್ ಏಬಲ್ ಟು ಯೂಸ್ ಟೇಬಲ್ ಇಫ್ ಯು ವಾಂಟ್ ಟು ಕ್ರಿಯೇಟ್ ಅ ಟೇಬಲ್, ಆ್ಯಂಡ್ ಯು ಕ್ಯಾನ್ ಕ್ಲೋಸ್ ದಟ್ ಟೇಬಲ್. ಇದರಲ್ಲಿ TD ಅಂತ ಒಂದು ಟ್ಯಾಗ್ ಬರುತ್ತೆ. ಅಗೈನ್ ಎವ್ರಿ ಟ್ಯಾಗ್ ಹ್ಯಾಸ್ ಗಾಟ್ ಅ ಓಪನ್ ಆ್ಯಂಡ್ ಕ್ಲೋಸ್. ಓಕೆ, TR
ಅಂತ ಒಂದು ಬರುತ್ತೆ. ದೆನ್ TH ಎಲ್ಲ ಇದು ಬಂದು ಟೇಬಲ್ ಡೇಟಾ. ಟೇಬಲ್ ಒಳಗಡೆ ಏನಾದ್ರು ಡೇಟಾ ಬರೀಬೇಕು ಅಂದರೆ ಯು ವಿಲ್ ಯೂಸ್ ದಿಸ್. ಇದು ಟೇಬಲ್ ರೋ, ಟೇಬಲಲ್ಲಿ ರೋ ಬರೀಬೇಕು ಅಂದರೆ. ದೆನ್ ದಿಸ್ ಈಸ್ ಟೇಬಲ್ ಹೆಡರ್, ಟೇಬಲ್ಗೆ ಹೆಡ್ಡಿಂಗ್ ಹಾಕಬೇಕು ಅಂತ ಅಂದರೆ ಯು ಕ್ಯಾನ್ ಏಬಲ್ ಟು ರೈಟ್ ದಿಸ್. ದೆನ್ ಇನ್ನೊಂದು ಬರುತ್ತೆ ವೆರಿ ಇಂಪಾರ್ಟೆಂಟ್ ಒನ್, ಇದಕ್ಕೆ ಮಾರ್ಕ್ ಯು ಅಂತ ಕರಿತೀವಿ. ಮಾರ್ಕ್ ಯು ಅಂತ ಅಂದರೆ ಇದನ್ನೇ ನಾನು ಹೇಳಿದ್ದು, ಈ ಕಡೆಯಿಂದ ಹಿಂಗೆ ಹೋಗ್ತಾ ಇರುತ್ತೆ. ನೀನು ಇಲ್ಲಿ ಕೊಡ್ಬೋದು ಮಾರ್ಕ್ ಯು ಡೈರೆಕ್ಷನ್ ಈಸ್ ಈಕ್ವಲ್ ಟು ಲೆಫ್ಟ್. ಲೆಫ್ಟ್ ಅಂತ ಕೊಟ್ಟರೆ ಇಲ್ಲಿಂದ ಹಿಂಗೆ ಪಾಸ್ ಆಗುತ್ತೆ. ಸುಮ್ಮನೆ ಏನೋ ಒಂದು ಹಲೋ ಗುಡ್ ಮಾರ್ನಿಂಗ್ ಅಂತ ಹಿಂಗೆ ಬರ್ತಾ ಇರುತ್ತೆ. ಹಲೋ ಗುಡ್ ಮಾರ್ನಿಂಗ್ ಅಂತ ಹಿಂಗೆ ಬರುತ್ತೆ, ಇಲ್ಲಿಂದ ಹೋಗುತ್ತೆ, ತಿರ್ಗಾ ಹಲೋ ಗುಡ್ ಮಾರ್ನಿಂಗ್ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ. ಸೊ ಆ ಥರ. ಸೊ ನೀನು ಏನು ಡೈರೆಕ್ಷನ್ ಕೊಡದೆ ಬರೀ ಮಾರ್ಕ್ ಯು ಹಲೋ ಗುಡ್ ಮಾರ್ನಿಂಗ್ ಅಂತ ಕೊಟ್ಟರೆ ಡಿಫಾಲ್ಟ್ ಡೈರೆಕ್ಷನ್ ಬಂದು ಮಾರ್ಕ್ ಯುದು ರೈಟ್ ಟು ಲೆಫ್ಟ್ ಇರುತ್ತೆ, ರೈಟಿಂದ ಲೆಫ್ಟ್ಗೆ ಇರುತ್ತೆ. ಇಲ್ಲ ನಿನಗೆ ಲೆಫ್ಟಿಂದ ರೈಟಿಗೆ ಬೇಕು ಅಂದರೆ ಯು ಕ್ಯಾನ್ ಏಬಲ್ ಟು ಗಿವ್ ಹಲೋ ಹೌ ಆರ್ ಯು ಅಥವಾ ಮಾರ್ಕ್ ಯು ಅಂದ್ಬಿಟ್ಟು ಲೆಫ್ಟ್ ಅಂತ ಕೊಟ್ಟರೆ ಹಿಂಗೆ ಹೋಗುತ್ತೆ. ಸೊ ದೀಸ್ ಆರ್ ದ ಡಿಫರೆಂಟ್ ಟೇಬಲ್ಸ್. ನಿಮಗೆ ಪ್ಯಾರಾಗ್ರಾಫ್ ಬೇಕು ಅಂತಂದರೆ ಯು ಕ್ಯಾನ್ ಏಬಲ್ ಟು ರೈಟ್ ಪಿ ಅಂತ ಬರೆದು ಇಲ್ಲಿ ಲಾಸ್ಟ್ ಹಿಂಗೆ ಬರೆದ್ರೆ ಪ್ಯಾರಾಗ್ರಾಫ್. ಒಂದು HTML ನೀನು ಬರೀಬೇಕು ಅಂತ ಅಂದರೆ ಹೆಡ್ ಟ್ಯಾಗ್, HTML ಟ್ಯಾಗ್. ಎವ್ರಿ HTML ಹ್ಯಾಸ್ ಗಾಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಗ್ಸ್. ನೀನು ಏನೇ ಬರೀಬೇಕು, ಈಗ ನೋಡಿ ದಿಸ್ ಈಸ್ ಮೈ ಹೆಡ್ಡಿಂಗ್, ಓಕೆ. ಆಮೇಲೆ ನಾನು H1 H2 ತೊಗೊಂಡು H2 ತೊಗೊಂಡಿದ್ದೀನಿ ಫಾರ್ ದಿಸ್ ಸೈಜ್. ಹಾಯ್ ಹೌ ಆರ್ ಯು, ದೆನ್ ಮಾರ್ಕ್ ಯು ಗುಡ್ ಮಾರ್ನಿಂಗ್ ಕೊಟ್ಕೊಂಡಿದ್ದೀನಿ. ಸೊ ಹೆಂಗೆ ಬೇಕೋ ಈ ಥರ. ದಿಸ್ ಈಸ್ ಹೌ ಯುವರ್ ವೆಬ್ ಪೇಜಸ್ ವಿಲ್ ಬಿ ಕ್ರಿಯೇಟೆಡ್. HTML ಮೀನ್ಸ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ದಿಸ್ ಈಸ್ ಎ ಲ್ಯಾಂಗ್ವೇಜ್ ವಿಚ್ ಈಸ್ ಯೂಸ್ ಟು ಡಿಸೈನ್ ದ or write the web pages. This HTML contains or works based primarily on tags. There are numerous number of tags. ಬರೀ ನಾನು ಒಂದು 10 ಹೇಳ್ಕೊಟ್ಟಿದ್ದೀನಿ, ನೀವು ತೆಗಿತಾ ಹೋದರೆ ಒಂದು 1000 ಟ್ಯಾಗ್ಸ್ ಸಿಗುತ್ತೆ ಇನ್ ಡೆಪ್ತ್ ಆಗಿ. ಅದಕ್ಕೆ ಹೊಟ್ಟೋದು 1000-2000 ಟ್ಯಾಗ್ಸ್ ಇದೆ. ಎವ್ರಿ ಟ್ಯಾಗ್ ಹ್ಯಾಸ್ ಗಾಟ್ ಓಪನ್ ಆ್ಯಂಡ್ ಕ್ಲೋಸ್. ಓಕೆ. ಸೊ ದ ಡಿಫರೆಂಟ್ ಮೋಸ್ಟ್ ಆಫ್ ದ ಟೈಮ್ ಯೂಸ್ ದಿಸ್ HTML. ಇದೇ ಫಸ್ಟ್ ಟ್ಯಾಗ್. ನೀನು ಪ್ರೋಗ್ರಾಮ್ ಬರೀಬೇಕಂದ್ರೆ HTML ಇದರಿಂದನೇ ಸ್ಟಾರ್ಟ್ ಆಗಬೇಕು ಪ್ರೋಗ್ರಾಮ್. ಲಾಸ್ಟು HTML ಅಲ್ಲಿ ಕ್ಲೋಸ್ ಆಗುತ್ತೆ. ಸೊ ಯು ಗಾಟ್ ಅ ಹೆಡ್, ದೆನ್ ಹೆಡ್ ಕ್ಲೋಸ್, ಟೈಟಲ್, ಬಾಡಿ ಒಳಗಡೆ ನಿಮಗೆ ಹೆಡ್ಡಿಂಗ್ ಬರುತ್ತೆ, ಮಾರ್ಕ್ ಯು ಬರುತ್ತೆ. ದೆನ್ ಯು ಗೋನ ಬಿ ಗೆಟಿಂಗ್ ಅ ಟೇಬಲ್ ಡೇಟಾ, ಟೇಬಲ್ ರೋ, ಟೇಬಲ್ ಹೆಡ್ಡಿಂಗ್, ಪ್ಯಾರಾಗ್ರಾಫ್, ಏನು ಬೇಕಾದರೂ ಹಾಕೋಬೋದು. ದಿಸ್ ಈಸ್ ಅಬೌಟ್ HTML. Okay, this is about the HTML one. Okay, this is about HTML. We're gonna see CSS. We're gonna see CSS now. ಸೊ ದ ನೆಕ್ಸ್ಟ್ ಒನ್ ಈಸ್ CSS ಅಂದರೆ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್. ಈ HTML ಒಳಗಡೆ ನಾವು CSSನ ಯೂಸ್ ಮಾಡ್ತೀವಿ. HTML ಇಲ್ಲದೆ ಏನೂ ಬರೆಯೋಕ್ಕಾಗೋದೇ ಇಲ್ಲ. ಈ CSS ಅಂತ ಅನ್ನೋದನ್ನ ನಾವು ಇಲ್ಲೇ ಇದೆ ನೋಡಿ, ಕ್ಯಾಸ್ಕ್ಯಾಡಿಂಗ್. ಅಂದರೆ ಕ್ಯಾಸ್ಕ್ಯಾಡಿಂಗ್, ಅದೊಂದು ಹೆಸರು ಅದಕ್ಕೆನಾ. ಸ್ಟೈಲ್ ಶೀಟ್. ಸೊ ದೀಸ್ ಆರ್ ದ ಶೀಟ್ಸ್ ವಿಚ್ ವಿ ಗೋನ ಯೂಸ್ ಫಾರ್ ದ ಪರ್ಪಸ್ ಆಫ್ ಸ್ಟೈಲ್, ಅಂದರೆ ಡೆಕೋರೇಟಿಂಗ್. ನಿನ್ನ ವೆಬ್ ಪೇಜ್ನ ಡೆಕೋರೇಟ್ ಮಾಡಬೇಕಂದ್ರೆ ಏನು, ನಿನಗೆ ಆ್ಯನಿಮೇಷನ್, ಆ ಒಂದು ವೆಬ್ಸೈಟಲ್ಲಿ ನಿನಗೇನೋ ಆ್ಯನಿಮೇಷನ್ ಬೇಕಾಗುತ್ತೆ. ಆರ್ ನೀನು ಕಲರ್ ಚೇಂಜ್ ಮಾಡಬೇಕು, ಬ್ಯಾಕ್ಗ್ರೌಂಡ್ ಕಲರ್. ಈಗ ಇಲ್ಲಿ ನೋಡಿ, ದಿಸ್ ಈಸ್ ಬ್ಲ್ಯಾಕ್ ಕಲರ್, ನಾನು ಮೇಲ್ಗಡೆ ವೈಟ್ ಕಲರಲ್ಲಿ ಬರಿತಾ ಇದ್ದೀನಿ. ಈಗ
ಯೆಲ್ಲೋ ಕಲರ್ ಆಯಿತು. ಆ ಥರ ಕಲರ್ ಚೇಂಜ್ ಮಾಡೋ, ಅಥವಾ ಹಿಂದ್ಗಡೆ ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ವೈಟ್ ಇದೆ, ಅದರ ಮೇಲ್ಗಡೆ ನಾನು ಬ್ಲ್ಯಾಕಲ್ಲಿ ಬರ್ತಿದ್ದೀನಿ. ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡು ಗ್ರೀನ್ ಇದೆ, ಇಲ್ಲಿ ಬ್ಯಾಕ್ಗ್ರೌಂಡು ಬ್ಲೂ ಇದೆ. ಆ ಥರ ಯಾವುದಾದ್ರು ಬ್ಯಾಕ್ಗ್ರೌಂಡ್ ಕಲರು, ಅಥವಾ ಅದಕ್ಕೆ ನಾವು BG ಕಲರ್, FG ಕಲರ್ ಅಂತೀವಿ. ಬ್ಯಾಕ್ಗ್ರೌಂಡ್ ಕಲರ್, ಫೋರ್ಗ್ರೌಂಡ್ ಕಲರ್ ಅಂತ ಟೆಕ್ನಿಕಲಿ ಕರಿತೀವಿ. ಸೊ ಅದಾಗಿರ್ಬೋದು. ಟೆಕ್ಸ್ಟ್ ಸೈಜು, ಟೆಕ್ಸ್ಟ್ ಸ್ಟ್ಯಾಂಡ್ ಫಾಂಟು, ಈಗ ನಿಮಗೆ ಟೈಮ್ಸ್ ನ್ಯೂ ರೋಮನ್ ಬೇಕಾ, ಏರಿಯಲ್ ಬೇಕಾ, ಏರಿಯಲ್ ಬ್ಲ್ಯಾಕ್ ಬೇಕಾ, ಬುಕ್ಮೆನ್ ಓಲ್ಡ್ ಸ್ಟೈಲ್ ಬೇಕಾ, ಯಾವುದಾದ್ರೂ, ಅಥವಾ ಯಾವ ಸೈಜು 12 ಬೇಕಾ, 14 ಬೇಕಾ, ದೆನ್ ನೀನೇನಾದ್ರು ಬಾರ್ಡ್ರ್ ಆಗ್ತಾ ಇದೆಯಾ, ಯಾವುದೇ ಥರದ ಡಿಸೈನಿಂಗ್ ಕಂಪ್ಲೀಟ್ಲಿ ವೆನ್ ಯು ವಾಂಟ್ ಟು ಡೂ ಡೆಕೋರೇಷನ್, ಔಟ್ಸೈಡ್ ಬ್ಯೂಟಿ ಡೆಕೋರೇಷನ್, ಓಕೆನಾ. ಅದಕ್ಕೆ ನಾವು HTML ಮಾಡೋದು. HTML ಏನಂದರೆ ಬರೀ ಬಾಡಿ ಬರೆಯೋಕ್ಕೆ, ಏನು ಕಂಟೆಂಟ್ ಬೇಕು, ಯಾವ ಜಾಗದಲ್ಲಿ ಬೇಕು, ಎಷ್ಟು ದಪ್ಪಕ್ಕೆ ಬೇಕು, ಸೊ ಅದನ್ನೆಲ್ಲ ಮೇನ್ ಪಾರ್ಟ್ಸ್ನ ನಾವು HTML ಬರ್ಕೋತೀವಿ. ಅದಕ್ಕೆ ಈ ಪಾಲಿಷ್ ಮಾಡ್ತೀವಿ ನೋಡಿ, ಶೂಗೆ ಪಾಲಿಷ್ ಮಾಡ್ದಂಗೆ, ಅಂದರೆ ಡೆಕೋರೇಷನ್. ಈಗ ಶೂ ತಗೊಳ್ಳುವಾಗ ನಾವು ಯಾರೋ ಫಸ್ಟ್ ಪಾಲಿಷ್ ನೋಡಲ್ಲ, ಕಾಲಕ್ಕೆ ಕರೆಕ್ಟಾಗಿ ಫಿಟ್ ಆಗುತ್ತಾ ಅಂತ ನೋಡ್ತೀವಿ ಕರೆಕ್ಟಾಗಿ, ಆಮೇಲೆ ಕಾಲ್ಗೇನು ಒತ್ತಲ್ವಾ, ನಡಿಬೋದಾ, ಸೊ ದಟ್ ಈಸ್ HTML. ನಿನಗೆ ಅದೆಲ್ಲ ಆಗಾದಮೇಲೆ ನಾನು ಯಾವ ಥರ ಪಾಲಿಷ್ ಹಾಕಲಿ, ಲಿಕ್ವಿಡ್ ಪಾಲಿಷ್ ಹಾಕ್ಲಾ, ವ್ಯಾಕ್ಸ್ ಪಾಲಿಷ್ ಹಾಕ್ಲಾ, ಸೊ ದಟ್ ಈಸ್ ವಾಟ್ ದಿಸ್ CSS ಮೀನ್ಸ್. ಈ CSSನ ನೀನು ನಿನ್ನ ಒರಿಜಿನಲ್ HTMLಗೆ 2 ಥರ ಲಿಂಕ್ ಮಾಡ್ಕೋಬೋದು. ಒಂದು ಇನ್ಲೈನ್ ಅಥವಾ ಇಂಟರ್ನಲ್ ಅಂತ ಕರಿತೀವಿ. ಅಂದರೆ ಈ CSSನು ನೀನು HTML ಒಳಗಡೆನೇ ಬರೆದುಬಿಡ್ತೀವಿ. ಯು ಗೋನ್ ಬಿ ರೈಟಿಂಗ್ ದಿಸ್ CSS inside the HTML only. So that is called as inline CSS or internal CSS. ಅದೇ ಎಕ್ಸ್ಟರ್ನಲ್ CSS ಅಂದರೆ HTML ಪ್ರೋಗ್ರಾಮ್ ಇಲ್ಲಿ ಬರ್ದಿರ್ತೀಯಾ, CSS ಪ್ರೋಗ್ರಾಮ್ ಇಲ್ಲಿ ಬರ್ದಿರ್ತೀಯಾ, ಒಂದಕ್ಕೊಂದು ಕನೆಕ್ಷನ್ ಕೊಡ್ತೀವಿ. ಆವಾಗ ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್. ಆಮೇಲೆ ಈ ಎಲ್ಲ HTML ಪ್ರೋಗ್ರಾಮ್ಗಳು ನೀವೇನು ಬರಿತೀವಿ, ಆ ಪ್ರೋಗ್ರಾಮ್ನ ನೀವು ಸೇವ್ ಮಾಡುವಾಗ .html ಅಂತಲೇ ಸೇವ್ ಮಾಡಬೇಕು. ಈಗ ಯಾವುದೋ ಒಂದು ಕೋಡ್ ಬರೆದಿರ್ತೀರ, ನಾನು ಪ್ರೋಗ್ರಾಮ್ 1 ಅಂತ ಕೊಡ್ತೀವಿ. ನೀವು ಸೇವ್ ಮಾಡುವಾಗ ಪ್ರೋಗ್ರಾಮ್ 1.html ಅಂತಾನೆ ಸೇವ್ ಮಾಡಬೇಕು, ಅವಾಗ ಮಾತ್ರ ವರ್ಕ್ ಆಗೋದು. ಇದಕ್ಕೆ ಈ ಥರ ಬರಿತೀವಲ್ಲ, ವಿ ಗೋನ ಕಾಲ್ ಇಟ್ ಆಸ್ ಎಕ್ಸ್ಟೆನ್ಷನ್. ಅಂದರೆ ಹೆಂಗೆ ಎಕ್ಸ್ಟೆಂಡ್ ಮಾಡಿದ್ದೀವಿ, .html. ಅದೇ ನಾನು CSS ಫೈಲ್ ಬರೆದ್ರೆ .css ಅಂತ ಸೇವ್ ಮಾಡಬೇಕು. ಸೊ ಇದರಲ್ಲೇನಾದ್ರು ಬರೆದ್ರೆ ಎವ್ರಿಥಿಂಗ್ ವಿಲ್ ಗೋನ ಕಮ್ ಅಂಡ್ ಸ್ಟೋರ್ ಹಿಯರ್ ಓನ್ಲಿ. ಬಟ್ ಎಕ್ಸ್ಟರ್ನಲ್ ಆಗಿ ಬರೆದ್ರೆ ದಟ್ ವಿಲ್ ಬಿ ಸ್ಟೋರ್ಡ್ ಆಸ್ CSS. ಓಕೆ, so this is what HTTP, Hypertext Transfer Protocol secure, HTML, Hypertext Markup Language, where this has got a tags, nanellanu helkotte. Then CSS, we're going to be having CSS. Okay na? So ishtuna we're going to stop it here. Okay, since it is a technical one, we're going to stop it here, and on the next class we're going to take up everything related to Java. ಈಗ ನಾವೊಂದು HTML ಪ್ರೋಗ್ರಾಮಲ್ಲಿ ಹೌ ಟು ಯೂಸ್ CSS ಅಂತ ನಾವು ಓದಿದ್ವಿ. CSS ಅಂತ ನಾವು ಓದಿದ್ವಿ. HTML ಅಂದರೆ ಏನು, HTTPS ಅಂದರೆ ಏನು, HTTP ಈ ಸೆಕ್ಯೂರಿಟಿ ಹೇಗೆ ಬರುತ್ತೆ, ಹೌ ದಸ್ ದಿಸ್ ಸೆಕ್ಯೂರಿಟಿ ಕಮ್ಸ್, ವಿ ಜಸ್ಟ್ ಲರ್ನ್ಡ್ ಎವ್ರಿಥಿಂಗ್. ಈಗ ದೆರ್ ವಿಲ್ ಬಿ ಸಮ್ ಆಫ್ ದ ಕಾನ್ಸೆಪ್ಟ್ಸ್ ವೇರ್ ಫಾರ್ ದಿಸ್ HTML ವಿ ಗೋನ ಬಿ ಯೂಸಿಂಗ್ ದಿಸ್ ಜಾವಾಸ್ ಆಲ್ಸೋ. ಓಕೆನಾ, ಇದನ್ನು ನಾವು ವಿಲ್ ಲರ್ನ್ ಇನ್ ದ next class. Okay, stay tuned. Thank you. Okay, thank you.